ರಾಯಚೂರು ನಗರದ ಸರಾಫ್ ಬಜಾರ್ನಲ್ಲಿ ಭದ್ರತೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ರಾಯಚೂರು ಸರಾಫ್ ಮರ್ಚೆಂಟ್ಸ್ ಅಸೋಸಿಯೇಷನ್ ವತಿಯಿಂದ ಸುಮಾರು 8 ಲಕ್ಷ ರೂಪಾಯಿ ವೆಚ್ಚದಲ್ಲಿ 25 ಸಿಸಿಟಿವಿ ಕ್ಯಾಮೆರಾಗಳನ್ನು ಅಂಗಡಿಗಳ ಮುಖ್ಯ ರಸ್ತೆಗಳಲ್ಲಿ ಅಳವಡಿಸುವ ಕಾರ್ಯದ ಅಂಗವಾಗಿ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಸಿಸಿ ಕ್ಯಾಮೆರಾ ಕಂಟ್ರೋಲ್ ರೂಮ್ ಉದ್ಘಾಟಿಸಿ ಮಾತನಾಡಿದ ಸಣ್ಣ ನೀರಾವರಿ ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನಗಳ ಸಚಿವ ಎನ್ಎಸ್ ಬೋಸರಾಜ್ ಅವರು ಸರಾಫ್ ಮಾಲೀಕರು ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸುವ ಮೂಲಕ 24 ಗಂಟೆಗಳ ಕಾಲ ಭದ್ರತೆಯನ್ನು ಒದಗಿಸಿದ್ದಾರೆ. ಇದು ಒಳ್ಳೆಯ ಕೆಲಸ. ನಗರದಲ್ಲಿರುವ ಇತರ ಸಂಘ ಸಂಸ್ಥೆಗಳು ಸಹ ತಮ್ಮ ವ್ಯಾಪ್ತಿಯಲ್ಲಿ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಿದರೆ ಅಹಿತಕರ ಘಟನೆಗಳನ್ನು ನಿಯಂತ್ರಿಸಬಹುದು. ಈ ಬಜಾರ್ನ ಸಿಸಿಟಿವಿ ಫೀಡ್ನ ಪಕ್ಕದಲ್ಲಿರುವ ಸದರ್ ಬಜಾರ್ ಪೊಲೀಸ್ ಠಾಣೆವರೆಗೆ ವಿಸ್ತರಿಸಿದರೆ ಪೊಲೀಸರಿಗೂ ಕೂಡ ಸಹಾಯವಾಗುತ್ತದೆ. ಎಸ್ಪಿ ಅವರೊಂದಿಗೆ ಮಾತನಾಡಿ ಈ ಮಾಹಿತಿಯನ್ನು ನೀಡಿ ಎಂದು ಸೂಚಿಸಿದರು. ಚೈನಾ ಯುದ್ಧ ಮಾಡಿಕೊಟ್ಟು ಸೇವಾ ಮನೋಭಾವನೆ ಮಾಡಿ ಅಲ್ಲಿ ಜನಕ್ಕೆ ಒಂದು 10 ಹಳ್ಳಿಗೆ ನಾವೆಲ್ಲ ಅಡ್ಡಾಡಿ ನಮ್ಮ ಬಜಾರದಲ್ಲಿ ಅದು ಸಾಕ್ತಾ ನಡೆದಿದೆ. ಹಾಗೂ ಮೊನ್ನೆ ಎಲ್ಲರಿಗೂ ಸ್ಪಂದಿಸ್ತಾ ಬೆಳಕನ್ನು ಬೆಳಗ್ಗೆ ಸರಾಫ್ ಯುವಕರು ಸೇರಿ ಯಂತ್ರಕ್ಕೆ ಪೂಜೆ ಸಲ್ಲಿಸಿದರು. ಈ ಸಮಯದಲ್ಲಿ ರಸ್ತೆಗಳ ಸ್ವಚ್ಛತಾ ಕಾರ್ಯವನ್ನು ವೀಕ್ಷಿಸಲು ಆಗಮಿಸಿದ್ದ ಯುವ ಕಾಂಗ್ರೆಸ್ ಮುಖಂಡ ರವಿ ಬೋಸರಾಜ್ ಹಾಗೂ ನಗರಸಭೆ ಆಯುಕ್ತ ಗುರುಸಿದ್ದಯ್ಯ ಸ್ವಾಮಿ ಹಿರೇಮಠ ಮತ್ತು ಅಧಿಕಾರಿಗಳು ಸಿಸಿಟಿವಿ ನಿಯಂತ್ರಣ ಯಂತ್ರದ ಬಗ್ಗೆ ಮಾಹಿತಿ ಪಡೆದರು. ನಂತರ ಅಂಗಡಿಗಳ ಮಾಲೀಕರೊಂದಿಗೆ ಮಾತನಾಡುತ್ತಾ ಒಂದು ಸರ್ಕಾರ ಮಾಡುವ ಕೆಲಸವನ್ನ ಸರಾಫ್ ಅಸೋಸಿಯೇಷನ್ ಅವರು ಮಾಡಿದ್ದಾರೆ. ನಿಮ್ಮ ಈ ಸಾರ್ವಜನಿಕ ಕಳಕಳಿ ಮೆಚ್ಚುವಂತದ್ದು ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಸರಾಫ್ ಮರ್ಚೆಂಟ್ಸ್ಗಳಾದ ವೆಂಕಟಾಪುರ ಷಣ್ಮುಖಪ್ಪ, ಗದ್ವಾಲ್ ನರಸಣ್ಣ, ಅಂತರಗಂಗಿ ವೀರಭದ್ರಪ್ಪ, ದೋತ್ರಬಂಡಿ ಮಲ್ಲಿಕಾರ್ಜುನ್, ಕೂರಾ ಅಶೋಕ್, ರಾಜಶೇಖರ್ ಗಟ್ಟು, ಕಲ್ಲೂರು ಸಂದೀಪ್, ಶ್ರೀಶೈಲ ಚಿತ್ರಗಾರ್, ಜಟ್ರಂ ಪದ್ಮರಾಜ್, ವೈಭವ್ ಹಾಗೂ ಸರಾಫ್ ಮರ್ಚೆಂಟ್ಸ್ ಅಸೋಸಿಯೇಷನ್ನ ಎಲ್ಲಾ ಪದಾಧಿಕಾರಿಗಳು ಇದ್ದರು.